ನಡಹಳ್ಳಿ ತೇಜೋವಧಿ ಖಂಡಿಸಿ ಏಪ್ರಿಲ್ 7ರಂದು ತಾಳಿಕೋಟೆ ಪಟ್ಟಣದಲ್ಲಿ ಅಭಿಯಾನ ಯಾತ್ರೆ. ವಿಜಯಪುರ ನಗರ ಶಾಸಕ ಯತ್ನಾಳರ ಉಚ್ಚಾಟನೆ ಕುರಿತು ಮತಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳಲ್ಲಿ ಕೆಲವರು ದುರುದ್ದೇಶದಿಂದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರ ವ್ಯಕ್ತಿತ್ವ ತೇಜೋವಧಿಗೆ ಇಳಿದಿದ್ದು, ಇದನ್ನು ನಡಹಳ್ಳಿ ಅಭಿಮಾನಿ ಬಳಗ ಉಗ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸನಗೌಡ ವಣಿಕ್ಯಾಳ್ ಹೇಳಿದರು. ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿಯವರು ಈ ಪ್ರತಿಭಟನೆಗಳ ರೂವಾರಿಗಳಾಗಿದ್ದು, ನಡಹಳ್ಳಿ ಅವರ ಹೆಸರು ಕೆಡಿಸಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಡಹಳ್ಳಿ ಅವರು ಎಲ್ಲ ಸಮಾಜದವರನ್ನ ಗೌರವಿಸುವ ವ್ಯಕ್ತಿಗಳಾಗಿದ್ದು, ಯಾರ ವಿರುದ್ಧವೂ ಅಲ್ಲ. ಅವರ ಹೇಳಿಕೆ ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿದೆ. ಯಾವ ಜಾತಿಯ ವಿರುದ್ಧವೂ ಅಲ್ಲ. ನಡಹಳ್ಳಿಯವರ ಅಭಿಮಾನಿಗಳಾದ ನಾವು ಇದರ ವಿರುದ್ಧ ಏಪ್ರಿಲ್ 7ರಂದು ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಅಭಿಯಾನ ಯಾತ್ರೆ ಕೈಗೊಂಡಿದ್ದು, ಇದಕ್ಕೆ ಸರ್ವ ಸಮಾಜದವರು ಬೆಂಬಲಿಸಬೇಕೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಹಿರಿಯರು ಭಾಜಪ ನಾಯಕರಾದಂತಹ ಮುರುಗಪ್ಪನ ಸರ್ಶೆಟ್ಟಿ ಅವರೇ, ಪುರಸಭೆಯ ಸದಸ್ಯರಾದಂತಹ ವಾಸುದೇವ ಕೆಂಚೂರಣ್ಣವರೇ, ಪುರಸಭೆಯ ನಾಮನಿರ್ದಿಷ್ಟ ಮಾಜಿ ಸದಸ್ಯರಾದಂತಹ ಮಾನಸಿಕ ಕೊಕಟ್ನವರೇ, ಪುರಸಭೆಯ ಮಾಜಿ ಸದಸ್ಯರಾದಂತಹ ಪ್ರಕಾಶ್ ಕಜೇರಿ ಅವರೇ, ಆಮೇಲೆ ಬಿಜೆಪಿ ಪಾರ್ಟಿಯ ಮಂಡಲ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಕಜೇರಿ ಅವರೇ, ನಮ್ಮ ಬಿಜೆಪಿಯ ನಾಯಕರಾದಂತಹ ಮಾಜಿ ಪುರಸಭೆ ನಾಮಕ ಸದಸ್ಯರಾದಂತಹ ರಾಘು ಬಿಜಾಪುರ ಅವರೇ, ಬಾಬು ಕಾರಜೋಳ ಅವರೇ, ಮಲ್ಲು ಮಿಂಟಿ ಅವರೇ, ಬಸವರಾಜ್ ಪಟ್ಟಿ ಅವರೇ, ನಮ್ಮ ಬಿಜೆಪಿಯ ಮಂಡಲದ ಯುವ ಮೋರ್ಚಾದ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಈಶ್ವರ್ ಹುಗಾರ್ ಅವರೇ, ಕಕ್ಕುಸ ರಂಗರೇಜ್ ಅವರೇ, ವಿಠಲ್ ಮೊಯ್ತಿ ಅವರೇ, ಮಲ್ಲು ಕೊಡೇಕಲ್ ಅವರೇ, ಇನ್ನುಳಿದಂತಹ ಗುರುರಾಜ್ ರೆಡ್ಡಿ ಅವರೇ, ಇನ್ನುಳಿದಂತ ಎಲ್ಲ ನಾಯಕರು. ರಾಘು ಬಿಜಾಪುರ ಅವರು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಬಹಳ ಸರಳವಾಗಿ, ಬಹಳ ನೇರವಾಗಿ ಹೇಳಿದರು. ಇವತ್ತು ನಮ್ದು ಕೂಡ ಅದೇ. ಎಸ್ ಪಾಟೀಲ್ ನಡಹಳ್ಳಿ ಅವರು ನಾವು ಯಾರು ಪಂಚಮಸಾಲಿ ವಿರೋಧಿಗಳು ಅಲ್ಲ, ಬಸನಗೌಡ ಯತ್ನಾಳ್ ಅವರ ವಿರೋಧಿಗಳು ಕೂಡ ಅಲ್ಲ. ಅದು ಪಾರ್ಟಿ ತಗೊಂಡಂತ ನಿರ್ಣಯ. ಪಾರ್ಟಿ ಯಾವ ರೀತಿ ನಿರ್ಣಯ ತಗೊಂಡೈತೆ ಅದು ಬಿಜೆಪಿ ಅಂತ ನಾವು ಕೂಡ ಅದನ್ನು ಸ್ವಾಗತ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಅದನ್ನು ಸ್ವಾಗತ ಮಾಡಿದ್ದು ಎಸ್ ಪಾಟೀಲ್ ನಡಹಳ್ಳಿ ಅವರು. ಅವ್ರು ಮಾಡಿದ್ದು ಇವತ್ತು ಪಾರ್ಟಿ 2 ವರ್ಷಗಳ ನಂತರ ಅವರನ್ನ ಉಚ್ಚಾಟನೆ ಮಾಡಿದ, ಪಾರ್ಟಿ ಘೋಷಣೆ ಮಾಡಿದ ನಂತರ ಬಿಜೆಪಿಯ ಯುವ ಮೋರ್ಚಾ, ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಅವ್ರ ಕೆಲಸವನ್ನು ನಾವು ಮಾಡಿದ್ದಾರೆ. ಪ್ರತಿಭಟನೆ ಮೊನ್ನೆ ಮಾಡಿದ ಪ್ರತಿಭಟನೆ ಮಾಡಲಿಕ್ಕೆ ಯಾರು ವಿರೋಧ ಇರಲಿಲ್ಲ. ವಿರೋಧ ಮಾಡುವಂತ ವ್ಯಕ್ತಿಗಳು ನಾವಲ್ಲ. ಅವತ್ತು ಪ್ರತಿಭಟನೆಯಲ್ಲಿ ಕೆಲವು ಯಾರು ನಿಮ್ಗೆ ಗೊತ್ತಿರಲಿ, ಯಾರು ಬಿಜೆಪಿ ಕಾರ್ಯಕರ್ತರು ಆ ಸಂಸ್ಕಾರದವರಲ್ಲ. ಯಡಿಯೂರಪ್ಪರಿಗಾಗಿ, ವಿಜೇಂದ್ರವ್ರಿಗಾಗಿ, ಎಸ್ ಪಟ್ನಳ್ಳಿಯವರಿಗಾಗಿ ಅವತ್ತೇನು ಅವಮಾನ ಮಾಡ್ಯಾರ, ಅವರು ಯಾರು ಬಿಜೆಪಿ ಕಾರ್ಯಕರ್ತರಲ್ಲ. ಅವತ್ತು ಯಾರೋ ಬಂದ ತಕ್ಷಣ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ. ಅದಕ್ಕೂ ನಮ್ಗೆ ನೋವಿಲ್ಲ. ಅದಕ್ಕೆ ಎಸ್ ಪಟ್ನಳ್ಳಿಯವರು ಏನ್ ಮಾಡ್ಯಾರ, ಮುದ್ಯಾಳ ಕ್ಷೇತ್ರಕ್ಕೆ ಏನ್ ಮಾಡ್ಯಾರ ಅಂತ ಹೇಳಿ ಪ್ರತಿ ಗಲ್ಲಿಗೆ ಹೋಗಿ ಕೇಳಿದ್ರ ಗಾಡಿಗಳು ಇರ್ತಾವ, ಜನಗಳು ಇರ್ತಾವ, ರಸ್ತೆಗಳು ಇರ್ತಾವ, ಲೈಟ್ಗಳು ಇರ್ತಾವ, ಗುಡಿ ಗುಂಡಾರಗಳು ಇರ್ತಾವ, ಆದಂತ ಮೂರ್ತಿಗಳು ಕೂಡ ಇರ್ತಾವ. ಸುಮಾರು ಸ್ವತಂತ್ರ ಸಿಕ್ಕು 70-75 ವರ್ಷ ಆದರೂ ಕೂಡ ಮಹಾನ್ ವ್ಯಕ್ತಿಗಳ, ಈ ಇಡೀ ಮುದ್ಯಾಳ ಕ್ಷೇತ್ರಗಳ ಮಹಾನ್ ವ್ಯಕ್ತಿಗಳ ಸರ್ಕಲ್ಗಳು ಇರಲಿಲ್ಲ, ಮಹಾನ್ ವ್ಯಕ್ತಿಗಳ ಮೂರ್ತಿಗಳಿರಲಿಲ್ಲ. ಒಂದಿಷ್ಟು ಮಾಡಿರ್ಬೋದು, ಒಂದಿಷ್ಟು ಮಾಡಿರ್ಲಿಕ್ಕಿಲ್ಲ. ಅಂತದ್ರೊಳಗೆ ಬಸವಣ್ಣ, ಅಂಬೇಡ್ಕರ್, ವೀರೇಶ್ವರ ಶರಣರು, ಬಸ್ ಸ್ಟ್ಯಾಂಡ್, ರಸ್ತೆಗಳು, ಲೈಟ್ಗಳು 75 ವರ್ಷದೊಳಗೆ ಯಾರೇನು ಮಾಡಿದ್ದಲ್ಲ, ಕೇವಲ 5 ವರ್ಷದಲ್ಲಿ ಯಾರಾದ್ರೂ ಮಾಡಿದ್ದ ಅದು ಸನ್ಮಾನ್ಯ ಶ್ರೀ ಬಿಜೆಪಿಯ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು. ನಡಹಳ್ಳಿ ಸಾಹೇಬ್ ಮಾಡಿಲ್ಲ, ಬಿಜೆಪಿಯ ನಡಹಳ್ಳಿ ಸಾಹೇಬರು, ಬಿಜೆಪಿ ಸರ್ಕಾರದಾಗಿದ್ದ ನಡಹಳ್ಳಿ ಸಾಹೇಬ್ ಇದ್ದಲ್ಲ, ಅವ್ರು ಮಾಡಿದಂತ ಕಾರ್ಯಚಟುವಟಿಕೆ, ಅವತ್ತು ಅವರಿಗೆ ಮಾಡಿದಂತ ಅವಮಾನ ನಮಗೆ ಬಹಳ ಖೇದ ಅನಿಸುತ್ತೆ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಕೂಡಿ ಅದನ್ನ ಖಂಡಿಸ್ತೇವೆ ಹೊರತು ನಾವು ಯಾವುದೇ ರೀತಿ ಯಾರ ಮೇಲೂ ದ್ವೇಷ ರಾಜಕಾರಣ ಮಾಡುವಂತವ್ರು ನಾವ್ಯಾರೋ ಅಲ್ಲ, ಮುಂದೂ ಮಾಡಲ್ಲ. ಯಾಕಂದ್ರೆ ಅವ್ರು ಮಾಡಿದವರು ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಅವರು ಕೂಡ ಆ ಸಮಾಜದವರು ಕೂಡ ನಮ್ಮ ಬಿಜೆಪಿಯ ಕಾರ್ಯಕರ್ತರೆ. ಅವ್ರಿಗೆ ನೋವಾಗಿದ್ದಕ್ಕೆ ಪ್ರತಿಭಟನೆ ಮಾಡಬೇಕು. ಅದನ್ನು ಅವ್ರು ನಮ್ಮವ್ರು ಎಲ್ಲರೂ ಪ್ರತಿಭಟನೆ ಮಾಡ್ಯಾರ. ಅದ್ರ ಒಂದಿಷ್ಟು ಮಂದಿ ಒಳ ಒಪ್ಕೊಂಡಿದ್ರು, ಅವ್ರಂತ ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ ಕೇಳಿಲ್ಲ, ಅದನ್ನ ಖಂಡನೆ ಐತಿ. ಅದಕ್ಕೋಸ್ಕರ ನಾವೇನ್ ಮಾಡಕತ್ತೀವಿ ಅಂದ್ರೆ, ಸೋಮವಾರ ದಿವಸ ಏನು ನಮ್ಮ ಸಾಯಂಕಾಲ 4 ಗಂಟೆಗೆ, ಸೋಮವಾರ ದಿವಸ ನಾವು ಸಾಯಂಕಾಲ 4 ಗಂಟೆಗೆ ಅವ್ರು ಏನು ಅವಮಾನ ಮಾಡ್ಯಾರ, ಅವಮಾನವನ್ನ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡಿ ಆ ಫೋಟೋಗಳಿಗೆ, ಅಂದ್ರೆ ಯಡಿಯೂರಪ್ಪನ ಸಾಹೇಬರಿಗೆ, ವಿಜೇಂದ್ರ ಸಾಹೇಬರ ಫೋಟೋಗಳಿಗೆ, ನಡಹಳ್ಳಿ ಸಾಹೇಬರ ಫೋಟೋಗಳಿಗೆ ಶಿಲಾಭಿಷೇಕ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರು ನಮ್ಮ ನಾಯಕರು
ಅವ್ರಿಗೆ ಈ ರೀತಿ ಮತ್ತೊಮ್ಮೆ ಯಾರು ಮಾಡಬಾರದು. ಅವ್ರಿಗೆ ಎಷ್ಟೇ ಅಲ್ಲ, ಮತ್ತೊಬ್ಬ ಯಾವ ನಾಯಕರು ಆ ರೀತಿ ಮಾಡಿದ್ರೆ ಅದು ತಪ್ಪೇ. ರಾಜಕಾರಣದಲ್ಲಿ ರಾಜಕಾರಣ ಹೇಗೆ ಮಾಡಬೇಕಂದ್ರೆ ಪ್ರತಿಭಟನೆ ಮಾಡೋದು ಹಾಕು, ಪ್ರತಿಭಟನೆ ಮಾಡಕ್ಕೆ ಯಾರು ಬೇಡನಲ್ಲ, ಆ ಪ್ರತಿಭಟನೆ ದ್ವೇಷವಾಗಿ ಮಾರ್ಪಾಡಾಗಬಾರ್ದು. ಬಹಳ ಖುಷಿಯಿಂದ, ಯಾಕಂದ್ರೆ ಎಲ್ಲ ಲೀಡರ್ಗಳು ಎಲ್ಲ ಮ್ಯಾಗ ಎಲ್ಲರೂ ಬಂದೇ ಇರ್ತಾರೆ. ನಾವು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲರೂ ದಿವಸ ಮುಖ ನೋಡ್ಬೇಕು. ನಾವು ದಿವಸ ಮುಖ ನೋಡುವಂತ ಸಂದರ್ಭದಲ್ಲಿ ಯಾರು ದೇಶ ರಾಜಕಾರಣ ಮಾಡುವಂತ ಮತ್ತು ಯಾರೇ ಇಂಥ ಕೆಟ್ಟ ಕೆಲಸಕ್ಕೆ ಇನ್ನು ಮುಂದಾಗಿ ಹೋಗಬಾರ್ದು. ಬಿಜೆಪಿಯನ್ನ ಮತ್ತೊಮ್ಮೆ ಕಟ್ಟಿ ಮತ್ತೊಮ್ಮೆ ಬಿಜೆಪಿಯ ಅಧಿಕಾರಕ್ಕೆ ತರೋರು, ಕಾಂಗ್ರೆಸ್ ದುರಾಡಳಿತದ ಬಗ್ಗೆ ಹೋರಾಟವನ್ನು ಮಾಡೋದು, ಮತ್ತೊಮ್ಮೆ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಮುಂದಿನ ದಿವಸಗಳಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಮುಂದೆ ವಾಸುದೇವ ಅವರು ಮಾತಾಡ್ತಾರೆ. ನಾವು 4ನೇ ತಾರೀಕು ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು 7ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆ ಅಂಬೇಡ್ಕರ್ ಸರ್ಕಲ್ ಇಂದ ಬಸವೇಶ್ವರ ಸರ್ಕಲ್ ವರೆಗೆ ನಾವು ಮೆರವಣಿಗೆ ಅವರಿಗೆ ಕ್ಷೀರಾಭಿಷೇಕ ಮತ್ತು ಪೂಜೆ ಮಾಡಿ ಅವರು ಕಾರ್ಯಕ್ರಮ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಬಿಜೆಪಿ ಎಲ್ಲ ಕಾರ್ಯಕರ್ತರು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ. ಆಮೇಲೆ ಈ ನಾವು ಮೊನ್ನೆ ಎಸ್ ಪಾಟೀಲ್ ನಡಹಳ್ಳಿ ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಮ ಭಾಗದಾಗ ಎಲ್ಲರಿಗೂ ಪರಿಹಾರ ಮತ್ತು ಬೆಳೆ ವಿಮಾ ಎರಡೂ ರೈತರಿಗೆ ಬಹಳ ಅನುಕೂಲ ಆಗಿದೆ. ಅದಕ್ಕೆ ಇಂಥ ಹೋರಾಟಗಾರರು ನಾವು ಇಲ್ಲಿ ನಾವು ನಮ್ಮ ತಾಲೂಕಿನೊಳಗೆ ಇದ್ರೆ ನಾವು ಇನ್ನೂ ಇದು ಒಂದೇ ಅಂತಲ್ಲ, ಅಭಿವೃದ್ಧಿಗಾಗಿ ನಮ್ಗೆ ಅವರಿಂದ ಬಹಳ ಅನುಕೂಲ ಆಗ್ತದೆ. ನಾವೆಲ್ಲರಿಗೂ ಒಂದು ಊರಿನ ಅಭಿವೃದ್ಧಿಯಾಗಿ ಜನರ ಅಭಿವೃದ್ಧಿಗಾಗಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಮಲ್ಲನಗೌಡ ಪೊಲೀಸ್ ಪಾಟೀಲ್, ಶಂಕರಗೌಡ ದೇಸಾಯಿ, ರಾಜಗೌಡ ಕೋಳೂರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಾಹೇಬ್ಗೌಡ ಪಾಟೀಲ್, ರಾಜುಗೌಡ ಗುಂಡಕನಾಳ್, ವಿಶ್ವನಾಥಗೌಡ ಪಾಟೀಲ್, ಮಲ್ಲಯ್ಯ ಸಾಲಿಮಠ್ ಮತ್ತು ಜಾಗೀರ್ದಾರ್ ಸಿದ್ದನಗೌಡ ಲಕ್ಕುಂಡಿ, ಸುರೇಶ್ ಕುಮಾರ್ ಇಂಗಳಗಿ, ಗೌಡಪ್ಪಗೌಡ ಮಾಳಿ ಬಿಳೆಬಾವಿ, ಬಸನಗೌಡ ನೀರ್ಲಗಿ, ಸಾಹೇಬ್ಗೌಡ ನಡಹಳ್ಳಿ ಹಾಗೂ ಮಂಜು ಮೈಲೇಶ್ವರ್ ಇದ್ದರು. ದೇವು ಕುಂಚಬಾಳ್, C9 ಕನ್ನಡ, ತಾಳಿಕೋಟೆ.